ನಮಸ್ಕಾರ ವೀಕ್ಷಕರೇ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ JEE ಮೇನ್ 2026-27 ವಿದ್ಯಾರ್ಥಿಗಳಿಗಾಗಿ ನಾನು ನಿಮಗೆ ಅಪ್ಡೇಟ್ ನೀಡೋಕೆ ಹೋಗ್ತಾ ಇದ್ದೇನೆ. ಭಾಳ ಮುಖ್ಯವಾಗಿರುವಂಥದ್ದು. ಓಕೆ, ಇದರಲ್ಲಿ ಈ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದ್ದು ಸಂಬಂಧಪಟ್ಟಂಥ ಮುಖ್ಯವಾದ ಮಾಹಿತಿ ಶೇರ್ ಮಾಡ್ತೀನಿ. ಎಲ್ಲ ಬದಲಾವಣೆ ಆಗಿದೆ ಅನ್ನೋದು ಸಹ ಶೇರ್ ಮಾಡ್ತೇನೆ. ಸೊ ಕಂಪ್ಲೀಟಾಗಿ ನಿಮ್ಮ ಒಂದು ಅಂದರೆ ಅಪ್ಲಿಕೇಶನ್ ಫಾರ್ಮ್ ಅಂತ ಹಿಡಿದು ಅಡ್ಮಿಷನ್ವರೆಗೂ ನಿಮಗೆ ಆಲ್ಮೋಸ್ಟ್ ಇನ್ಫಾರ್ಮೇಷನ್ JEE ಆಗಿರ್ಬೋದು, ನೀಟ್ ಆಗಿರ್ಬೋದು, KCT ಸಂಬಂಧಪಟ್ಟ ಹಾಗೆ ಆಗಲಿ, ಮತ್ತು ಕ್ಲಾಸ್ 12 ಇಂಪಾರ್ಟೆಂಟ್ ಕ್ವಶನ್ಸ್ ಸಹ ಭಾಳ ಬೇಗನೆ ತರಲು ಹೋಗ್ತಾ ಇದ್ದಾನೆ. ಸೊ ಇನ್ನೊಂದು ಚಾನಲ್ ಇದೆ, ಅಲ್ಲಿಯೂ ಸಹ ನಿಮಗೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಅವೈಲೇಬಲ್ ಆಗುವಂಥ ಪ್ರಯತ್ನ ನಾನು ಮಾಡುವೆ. ಓಕೆ, ಸೊ ಇದುವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ತಕ್ಷಣ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಯೂಸಲ್ಲಿ ನಿಮಗೆ ಮೀನ್ಸ್ ನಿಮಗೆ ಒಂದು ನೋಟಿಫಿಕೇಶನ್ ಮೂಲಕ ಮಾಹಿತಿ ಬರುತ್ತೆ. ಓಕೆ, ಸೊ ಏನೆಲ್ಲ ಮುಖ್ಯ ಮಾಹಿತಿ ಏನು ನೋಡೋಣ ಬನ್ನಿ. ರೈಟ್, ಸೊ ಈಗ ನಿನ್ನೆ ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿರುವಂಥದ್ದು. ಸೊ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂದರೆ ಈಗ ಸಡನ್ಲಿ ಇವತ್ತೇ ಮಾಡುವಂಥದ್ದಲ್ಲ. ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕಲೆ ಹಾಕಿ ಮಾಹಿತಿ ತಿಳ್ಕೊಂಡು ನಂತರ ಅಪ್ಲೈ ಮಾಡೋದು ಒಳ್ಳೆಯದು. ಓಕೆ, ಸೊ ನೋಡ್ಬೋದು ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ 31 ಅಕ್ಟೋಬರ್ನಿಂದ 27 ನವೆಂಬರ್ವರೆಗೂ ಸಮಯಾವಕಾಶವಿದೆ. ಸೊ ಈಗ ಹೇಳ್ತಾ ಇದ್ದೀನಿ, ಗಡ್ಬಡ್ ಬೇಡ. ಎಲ್ಲಿವರೆಗೂ ಸಂಪೂರ್ಣ ಅಪ್ಲಿಕೇಶನ್ ಫಾರ್ಮ್ ಬಗ್ಗೆ ಮಾಹಿತಿ ಬರೋದಿಲ್ವೋ ಅಲ್ಲಿವರೆಗೂ ದಯವಿಟ್ಟು ಅಪ್ಲೈ ಮಾಡೋದು ಬೇಡ. ತಪ್ಪಾಯಿತು ಅಂದರೆ ಮತ್ತೆ ನಿಮ್ಗೆ ಎಡಿಟಿಂಗ್ ಕೊಡ್ತೇನೆ ಇರ್ಬೋದು. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲಿವರೆಗೂ ಮಾಹಿತಿ ಕಂಪ್ಲೀಟಾಗಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಬಗ್ಗೆ ತಿಳಿದಿಲ್ಲೋ ದಯವಿಟ್ಟು ಅಪ್ಲೈ ಮಾಡೋದು ಬೇಡ. ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮುಂದೆ ಅಪ್ಲೋಡ್ ಮಾಡಿರ್ತೇನೆ ಡೀಟೇಲ್ ಆಗಿ ಯಾವ ರೀತಿ ಅಪ್ಲಿಕೇಶನ್ ಫಾರ್ಮ್ ಏನೆಲ್ಲ ಏನೇನು ಫಿಲಪ್ ಮಾಡಬೇಕಂತ. ಓಕೆ, ಲಾಸ್ಟ್ ಡೇಟ್ ನೋಡ್ಬೋದು 27 ನವೆಂಬರ್ವರೆಗೂ ನಿಮಗೆ ಸಮಯಾವಕಾಶ ಇದೆ. ಆಮೇಲೆ ಸಿಟಿ ಆಫ್ ಎಕ್ಸಾಮಿನೇಷನ್ ಯೂಸಲಿ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಯಾವ ಸಿಟಿಲಿ ಎಕ್ಸಾಮ್ ಬರೀಬೇಕಂತಾರೆ ಅಂತ, ಅಲ್ಲಿ ಆಪ್ಷನ್ಸ್ ಇರ್ತವೆ. ಓಕೆ, ಆಮೇಲೆ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಆಮೇಲೆ ಈ ಒಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡಿಂಗ್ ಆಗಿರ್ಬೋದು. ಸೊ ಟೋಟಲಿ ಮುಂಬರುವಂಥ ದಿನಗಳಲ್ಲಿ ನಿಮಗೆ ಕಂಪ್ಲೀಟ್ ಗೊತ್ತಾಗುತ್ತೆ. ಒಟ್ಟಲ್ಲಿ ಪ್ರೆಸೆಂಟ್ ನಿಮಗೆ ಇದು ಗೊತ್ತಿರಬೇಕು, 31 ಅಕ್ಟೋಬರಿಂದ 27 ನವೆಂಬರ್ವರೆಗೂ ಸಮಯಾವಕಾಶವಿದೆ ಅಪ್ಲಿಕೇಶನ್ ಫಾರ್ಮ್ ಹಾಕೋದಕ್ಕಾಗಿ. ಯಾರೆಲ್ಲ ಅಪ್ಲೈ ಮಾಡಬೇಕು ನೋಡಿ. ಯಾರಿಗೆ IITಲಿ ಒಂದು ವೇಳೆ ಅಡ್ಮಿಷನ್ ಮಾಡ್ಕೊಳ್ಬೇಕು ಅಂತ ಎಕ್ಸಾಮ್ ಬರೆದು ನೀವು ಎಲಿಜಿಬಲ್ ಆದರೆ ಕೌನ್ಸಿಲಿಂಗ್ ಜೋಸ ನಡೆಸುತ್ತೆ. ಅದ್ರ ಮುಖಾಂತರ ನೀವು JEE ಅಡ್ವಾನ್ಸ್ ಕ್ಲಿಯರ್ ಆದರೆ IIT ಟ್ರೈ ಮಾಡ್ಬೋದು. ಅಥವಾ JEE ಮೇನ್ ಬರೆದ್ರೆ ನೀವು NITs ಆಗಿರ್ಬೋದು, IIITs ಆಗಿರ್ಬೋದು, ಗೌರ್ಮೆಂಟ್ ಫಂಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಸ್ಟೇಟ್ ಯೂನಿವರ್ಸಿಟೀಸ್ ಆಗಿರ್ಬೋದು. ಸೊ ಅಲ್ಲಿ ಕೆಲವು ಕಡೆ ಯೂಸಲಿ ಏನಪ್ಪ ಅಂದರೆ JEE ಮೇನ್ ಸ್ಕೋರ್ ಮೇಲೂ ಸಹ ಅಡ್ಮಿಷನ್ ಪ್ರಕ್ರಿಯೆ ನಡೆಯುವಂಥದ್ದು. ಒಟ್ಟಾಗಿ ಈ ಪರೀಕ್ಷೆ ನೀವು ಇಂಜಿನಿಯರಿಂಗ್ ಮಾಡಬೇಕಂದ್ರೆ ಅಥವಾ B ಪ್ಲಾನಿಂಗ್ ಆಗಿರ್ಬೋದು, ಆರ್ಕಿಟೆಕ್ಚರ್ ಮಾಡಬೇಕಂದ್ರೆ ಕಂಪಲ್ಸರಿ ಬರೀಲೇಬೇಕಾಗುತ್ತೆ. ಆರ್ಕಿಟೆಕ್ಚರ್ಗೆ ಸಪ್ರೇಟಾಗಿ ಸ್ಟೇಟಲ್ಲಿ ಎಕ್ಸಾಮ್ ನಡೆದಲ್ಲ, ನೆನ್ಪಿಟ್ಕೊಳ್ಳಿ. ಆರ್ಕಿಟೆಕ್ಚರ್ ನಿಮಗೆ ಎಲಿಜಿಬಲ್ ಆಗಬೇಕಂದ್ರೆ ನಾಟಾ ಅಥವಾ ಈ JEE ಮೇನ್ ಪೇಪರ್ 2 ಬರೀಬೇಕಾಗತ್ತೆ. ಓಕೆ, ಯಾರು IIT IIITs ಓಕೆ NITs ಕಾಲೇಜ್ ಮಾಡಬೇಕಂತೀರೋ, ಅಲ್ಲಿ ಅಡ್ಮಿಷನ್ ತೆಗೆದುಕೊಳ್ಬೇಕಂತೀರೋ ಕಂಪಲ್ಸರಿ JEE ಮೇನ್ ಪೇಪರ್ ಸೆಲೆಕ್ಟ್ ಮಾಡಿ ಎಕ್ಸಾಮ್ ಬರೆದು ಎಲಿಜಿಬಲ್ ಆಗಿ ಜೋಸ ಮುಖಾಂತರ ನೀವು ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಓಕೆ, ನಮ್ಮ ಹತ್ರ ಕರ್ನಾಟಕ CT ಬರೆದ್ರೆ KE ಏನಪ್ಪ ಅಂದರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಆಗಲಿ ಎಕ್ಸಾಮ್ ಆಗಲಿ ಎಲ್ಲ ಮಾಡೋದು KEನೇ. ಅಂದರೆ ಸ್ಟೇಟಲ್ಲಿ ನಿಮಗೆ ಪ್ರೈವೇಟ್ ಕಾಲೇಜ್ ಅಥವಾ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡ್ಕೊಳ್ಬೇಕಂದ್ರೆ. ಬಟ್ ನೆನಪಿರ್ಲಿಂಗ್ ಹೇಳ್ತಾ ಇದ್ದೀನಿ, ನಮ್ಮ ಸ್ಟೇಟಲ್ಲಿ ಆರ್ಕಿಟೆಕ್ಚರ್ನಲ್ಲಿ ತೆಗೆದುಕೊಳ್ಬೇಕಂದ್ರೆ ಕಂಪಲ್ಸರಿ ನಾಟದ JEE ಮೇನ್ ಪೇಪರ್ 2 ಬರೀಲೇಬೇಕಾಗುತ್ತೆ. ಅದಕ್ಕೆ ನೀವು ಅಪ್ಲೈ ಮಾಡಲೇಬೇಕು. ಓಕೆ, ಫೈನ್. ಇದಾಗಿದ್ದು ಒಟ್ಟಲ್ಲಿ ನಿಮಗೆ ಇಲ್ಲಿ ಗೊತ್ತಾಗಬೇಕು ಏನಂದರೆ 27 ನವೆಂಬರ್ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕಾಗಿ ಕೊನೆಯ ದಿನಾಂಕ. ಓಕೆ, ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ನೋಡ್ಬೋದು ಇಲ್ಲಿ ನಿಮಗೆ ಪೇಪರ್ 1, ಪೇಪರ್ 2 ಮತ್ತು ಪೇಪರ್ 2A 2B ಅಂತ ಇದೆ. ಓಕೆ, ಅಂದರೆ ಇದು ಆರ್ಕಿಟೆಕ್ಚರ್ ಕಂಪಲ್ಸರಿ ಬರೀಲೇಬೇಕು ಅಂದರೆ ನೀವು ಅಡ್ಮಿಷನ್ ಮಾಡ್ಕೊಳ್ಬೇಕನ್ನಂಗಿತ್ತು ಅಂದರೆ ಬೇಕಂದರೆ ಆರ್ಕಿಟೆಕ್ಚರ್ ಬರೀಬೋದು. ಆಮೇಲೆ B ಪ್ಲಾನಿಂಗ್ ಬೇಕಾದ್ರೆ B ಪ್ಲಾನಿಂಗ್, ಮತ್ತು ಆಮೇಲೆ BTech ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುವಂಥದ್ದು. ಪೇಪರ್ 1 NITs IITs ಯಾವುದೇ ಆಗಲಿ ಒಟ್ಟಾಗಿ ಕಂಪ್ಯೂಟರ್ ಬೇಸ್ಡ್ ಇದು ಪೇಪರ್ 1 ಅಂತ ಸೆಲೆಕ್ಟ್ ಮಾಡಿದಾಗ CBT ಮೋಡ್ ಇರುತ್ತೆ. CBT ಮೋಡಲ್ಲಿ ಈ ವರ್ಷ ಸ್ವಲ್ಪ ಬದಲಾವಣೆ ಮಾಡಿದರೆ ಅದನ್ನು ಸಹ ತಿಳಿಸ್ತೇನೆ. ಪೇಪರ್ 2ನಲ್ಲಿ ನೋಡ್ಬೋದು ಇಲ್ಲಿ ಮ್ಯಾಥಮೆಟಿಕ್ಸ್ ಅಪ್ಟಿಟ್ಯೂಡ್ ಟೆಸ್ಟ್ ಮತ್ತು ಎಲ್ಲ ಕಂಪ್ಯೂಟರ್ ಬೇಸ್ಡ್ ಇರುವಂಥದ್ದು. ಡ್ರಾಯಿಂಗ್ ಟೆಸ್ಟ್ ಮಾತ್ರ ಸ್ವಲ್ಪ ಪೆನ್ ಆ್ಯಂಡ್ ಪೇಪರ್ ಬೇಸ್ಡ್ ಇರುವಂಥದ್ದು. B ಪ್ಲಾನಿಂಗ್ ನೋಡ್ಬೋದು ಮ್ಯಾಥ್ಸ್ ಅಪ್ಟಿಟ್ಯೂಡ್ ಮತ್ತು ಆಮೇಲೆ ಪ್ಲಾನಿಂಗ್ ಬೇಸ್ಡ್ MCQs ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುವಂಥದ್ದು ಇದು. ಓಕೆ, ಅರ್ಥ ತಿನ್ಕೋತಾ ಇದ್ದೀನಿ. ಸೊ ನೀವು ನಿಮ್ಮ ಯಾವ ಕೋರ್ಸ್ ಮಾಡಬೇಕಂತ ಇದ್ದೀರೋ ಅದ್ರ ಮುಖಾಂತರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಹೇಳ್ತಾ ಇದ್ದೀನಿ, ಆರ್ಕಿಟೆಕ್ಚರ್ ಮಾಡಲೇಬೇಕಾ, ನಾಟಾ ಅಥವಾ ಈ ಒಂದು ಪೇಪರ್ 2 ಬರೀಲೇಬೇಕಾಗುತ್ತೆ. ಅಥವಾ NITs IIITs ಜನರಲ್ ಬೇಸಿಕ್ ಬೇರೆ ಇಂಜಿನಿಯರಿಂಗ್ ಮಾಡಬೇಕಿತ್ತು ಅನ್ನಂಗಿತ್ತು ಅಂದರೆ ಓಕೆ, ಬೇರೆ ಯಾವುದೇ ಆಗಲಿ ಆರ್ಕಿಟೆಕ್ಚರ್ B ಪ್ಲಾನಿಂಗ್ ಬಿಟ್ಟು ಮಾಡಬೇಕನ್ನಂಗಿತ್ತು ಅಂದರೆ ಪೇಪರ್ 1 ಬರಿಬೋದು. ಅಥವಾ ನೀವು 3 ಎಕ್ಸಾಮ್ ಬೇಕಾದ್ರೆ ಬರಿಬೋದು, 2 ಬೇಕಾದ್ರೆ ಬರಿಬೋದು. ಇಟ್ ಅಪ್ ಟು ಸ್ಟೂಡೆಂಟ್ ಇಂಟ್ರೆಸ್ಟ್. ಓಕೆ, ಫೈನ್. CBT ಈ ವರ್ಷ ಸ್ವಲ್ಪ ಬದಲಾವಣೆ ಸಾಫ್ಟ್ವೇರ್ ಮಾಡಿದ್ದಾರೆ. ಅಲ್ಲಿ ಒಂದು ಮೋಡಲ್ಲಿ ಬ್ರೈಟ್ ಮತ್ತು ಡಾರ್ಕ್ನೆಸ್ ಮೋಡಲ್ಲಿ ಸೆಲೆಕ್ಷನಲ್ಲಿ ಮಾಡಿದ್ದಾರೆ. ಅಂದರೆ ಯೂಸಲಿ ಮಕ್ಕಳು ಪೇಪರ್ನ ಸಾಲ್ವ್ ಮಾಡಿ ಯೂಸಲಿ CBT ಕಂಪ್ಯೂಟರ್ ಬೇಸ್ಡ್ ಇರುವಂಥದ್ದು
ಸ್ಕ್ರೀನ್ನಿಂದ ಸ್ವಲ್ಪ ಸ್ಟ್ರೆಸ್ ಆಗುವಂಥ ಸಾಧ್ಯತೆ ಮೀನ್ಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜನ ರಿಪೋರ್ಟ್ ಮಾಡಿದ್ದಾರೆ. ಸೊ ಆ ಕಾರಣದಿಂದಾಗಿ ಈಗ ಡಾರ್ಕ್ ಮೋಡ್ ಸಹ ತಂದಿದ್ದಾರೆ. ಓಕೆ, ಅಷ್ಟೊಂದು ಸ್ಟ್ರೆಸ್ ಆಗೋದಿಲ್ಲ. ಮತ್ತು ಇದಲ್ದು ಏನಂದಪ್ಪ ಅಂದರೆ ಫಸ್ಟ್ ಟೈಮ್ ಇದೇನಪ್ಪ ಅಂದರೆ ಕ್ಯಾಲ್ಕುಲೇಟರ್ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ರೀತಿ ಇರುವಂಥದ್ದು. ಇಲ್ಲಿ ಎಡಿಷನ್ ಆಗಿರ್ಬೋದು, ಸಬ್ಟ್ರಾಕ್ಷನ್ ಆಗಲಿ, ಓಕೆ, ಡಿವಿಷನ್, ಮಲ್ಟಿಪ್ಲಿಕೇಶನ್, ಮತ್ತು ಇದಲ್ಲದೆ ಮತ್ತು ಆಮೇಲೆ ಕೆಲವು ಸ್ಕ್ವೇರ್ ರೂಟ್, ಪರ್ಸೆಂಟೇಜ್ ಯೂಸಲಿ ಕಾಮನ್ ಬೇಸಿಕ್ ಈ ಒಂದು ನಿಮಗೆ ಮೀನ್ಸ್ ಕ್ಯಾಲ್ಕುಲೇಟರ್ ಯೂಸಲಿ ನಿಮಗೆ ಅಲೋ ಇರುತ್ತೆ ಈ ವರ್ಷದಿಂದ. ಅಂದರೆ ಸಿಂಪಲ್ ಕ್ಯಾಲ್ಕುಲೇಷನ್ಗೂ ಸಹ ಅಷ್ಟೊಂದು ನಿಮಗೆ ಟೈಮ್ ಕನ್ಸ್ಯೂಮ್ ಆಗೋದು ಬೇಡ, ಇದು ಅಲೋ ಇರುವಂಥದ್ದು. ಆಮೇಲೆ ನಿಮಗೆ ಕ್ಯಾಲ್ಕುಲೇಷನ್ ಮಾಡೋದಕ್ಕಾಗಿ ಯೂಸಲಿ ಅಲ್ಲಿ ರಫ್ ಪೇಜಸ್ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಓಕೆ, ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರುವಂಥದ್ದು ಕ್ಯಾಲ್ಕುಲೇಟರ್. ಫೈನ್, ಜೆ ಎಕ್ಸಾಮ್ ಬರೆಯೋರು ಹೇಳ್ತಾ ಇದ್ದೀನಿ. ಆಮೇಲೆ ಭಾಳ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ಗಳು ಏನು ಒಂದು ಅಪ್ಲಿಕೇಶನ್ ಫಾರ್ಮ್ ಆಗಬೇಕು ಅಂತಂದರೆ, ಸೊ ನೋಡಿ ಇಲ್ಲಿ ಹೇಳ್ತಾ ಇದ್ದೀನಿ, ಇದು ಕಂಪ್ಲೀಟ್ಲಿ ಆನ್ಲೈನ್ ಮೋಡ್ ಇರುತ್ತೆ. ಯಾವುದಾದ್ರು ಆಫ್ಲೈನ್ ಮೋಡ್ನ ಅಪ್ಲಿಕೇಶನ್ ಫಾರ್ಮ್ ಹಾಕಿ ನಾನು ಎಂಟೆ ಕಳಿಸಿನೋದು ಬರೋಲ್ಲ, ಕಂಪಲ್ಸರಿ ಆನ್ಲೈನ್ ಮೋಡ್ ಅಪ್ಲೈ ಮಾಡಬೇಕಾಗುತ್ತೆ. ವೆಬ್ಸೈಟ್ ಆಲ್ರೆಡಿ ಕೊಟ್ಟಿದ್ದೇನೆ. ಮತ್ತು ಇನ್ನೊಂದು ನಾನು ಒಂದು ಆಲ್ರೆಡಿ ನಮ್ಮದು ವಾಟ್ಸಪ್ ಚಾನಲ್ ಇದೆ, ಅದರ ಲಿಂಕ್ ವಾಟ್ಸಪ್ ಈ ಒಂದು ವಿಡಿಯೋ ಕಮೆಂಟ್ ಸೆಕ್ಷನ್ ಕೊಟ್ಟಿದ್ದೇನೆ. ಅಲ್ಲಿ ಕ್ಲಿಕ್ ಮಾಡಿ ಜಾಯಿನ್ ಮಾಡಿ, ನಿಮಗೆಲ್ಲ ಅಪ್ಡೇಟ್ಸಲ್ಲಿ ಟೋಟಲಿ ಫ್ರೀಯಾಗಿ ಬರ್ತಾ ಇರುತ್ತೆ. ಓಕೆ, ಆಮೇಲೆ ಒಂದೇ ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡಬೇಕು. 1, 2, 3 ಭಾಳಷ್ಟು ಮಾಡಿದರೆ ನೀವು ಏನಪ್ಪ ನಿಮ್ಮದೊಂದು ರಿಜೆಕ್ಟ್ ಆಗುವಂಥದ್ದು. ಅಂದರೆ ಒಂದೇ ಅಪ್ಲಿಕೇಶನ್ ಕಂಪಲ್ಸರಿ ಒಬ್ಬರು ಅಪ್ಲೈ ಮಾಡಬೇಕಿಲ್ಲಿ. ರೈಟ್, ಎಲ್ಲ ಬುಲೆಟಿನ್ ಬಗ್ಗೆ ನೋಡ್ಕೊಳ್ಳಿ. ಮತ್ತು ಸ್ಪೆಷಲಿ ಹೇಳಬೇಕು ಅಂತಂದರೆ ಅಪ್ಲಿಕೇಶನ್ ಹಾಕುವಾಗ ಇಮೇಲ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ಕಂಪಲ್ಸರಿ ಮಕ್ಕಳು ಬರೀಲಿ. ಅಂದರೆ ಕರೆಕ್ಟಾಗಿ ನೀವು ಅದನ್ನು ಎಂಟರ್ ಮಾಡಬೇಕು. ಇಮೇಲ್ ನೀವು ರೆಗ್ಯುಲರ್ ಯೂಸ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಮೊಬೈಲ್ ನಂಬರ್ ಕಂಪ್ಲೀಟ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿಯವರೆಗೂ ಅದೇ ಯೂಸ್ ಮಾಡಬೇಕು. ಆ ರೀತಿ ಮೊಬೈಲ್ ನಂಬರ್ ಚಾಲ್ತಿಯಲ್ಲಿರುವಂಥದ್ದು ಮತ್ತು ಇಮೇಲ್ ಐ ಡಿನ ಕರೆಕ್ಟಾಗಿ ಎಂಟ್ರಿ ಮಾಡಿ. ಏನು ಇಮೇಲ್ ಯೂಸ್ ಮಾಡ್ತಾಯಿದ್ರು ಅದ್ರ ನಿಮಗೆ ಪಾಸ್ವರ್ಡ್ ಸಹ ಬೇಕಾಗುತ್ತೆ. ಅಂದರೆ ಯೂಸಲಿ ನಿಮ್ಮೊಂದೊಂದಳೆ ಯಾಕಂದರೆ ಇನ್ಫಾರ್ಮೇಷನ್ ಯೂಸಲಿ ಆ ಒಂದು ಇಮೇಲ್ ಮುಖಾಂತರ ಮತ್ತು ಮೊಬೈಲ್ ಮುಖಾಂತರ ಬರುವಂಥದ್ದು. ಸೊ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಚಾಲ್ತಿಯಲ್ಲಿರುವಂಥದ್ದನ್ನು ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಭಾಳ ಜನ ನೋಡಿದ್ರೆ ಇಮೇಲ್ ಐ ಡಿ ಇರುತ್ತೆ, ಆಮೇಲೆ ಡಿಲೀಟ್ ಮಾಡಿರ್ತಾರೆ, ಆಮೇಲೆ ಇಮೇಲ್ ಅವ್ರದ್ದು ಅದೇ ಪಾಸ್ವರ್ಡ್ ಗೊತ್ತಿರೋದಿಲ್ಲ, ಅವ್ರು ಮತ್ತೆ ರೀಟ್ರೇಸ್ ಮಾಡೋಕ್ಕೂ ಸಹ ಅವ್ರಿಗೆ ಬರೋಲ್ಲ. ಸೊ ಆ ರೀತಿ ಬೇಡ. ದಯವಿಟ್ಟು ಇಮೇಲ್ ಮತ್ತು ಮೊಬೈಲ್ ನಂಬರ್ ಇನ್ನೊಂದು ಸಲ ಮೆನ್ಷನ್ ಮಾಡ್ತಾ ಇದ್ದೀನಿ. ಯಾವುದೋ ಕಂಪ್ಯೂಟರ್ ಸೆಂಟ್ರಿಗೆ ಹಾಕ್ತಾ ಇದ್ರಿಂದ ಅವ್ರ ಇಮೇಲ್ ನಂಬರ್ ಕೊಡೋದಾಗಲಿ ಅವ್ರ ಮೊಬೈಲ್ ನಂಬರ್ ಕೊಡೋದಾಗಲಿ ದಯವಿಟ್ಟು ಬೇಡವೇ ಬೇಡ. ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಇಮೇಲ್ ಐ ಡಿನ ಯೂಸಲಿ ಕೊಡಿ. ಇಮೇಲ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಓಕೆ, ಸೊ ಭಾಳ ಮುಖ್ಯವಾಗಿರೋಂಥದ್ದು ಇಮೇಲ್ ಮತ್ತು ಆಮೇಲೆ ಮೊಬೈಲ್ ನಂಬರ್. ಫೈನ್, ಮತ್ತು ಏನು ಡೌಟ್ ಇದರಲ್ಲಿ ಕೊಟ್ಟಿರುವಂಥ ನಂಬರಿಗೆ ಬೇಕಾದರೆ ಫೋನ್ ಮಾಡಿ ಅಂತ ತಿಳಿಸಿದ್ದಾರೆ. ಓಕೆ, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಮುಖ್ಯವಾಗಿ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಏನಪ್ಪ ಅಂದರೆ 1ಗಿಂತ ಹೆಚ್ಚಿಗೆ ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕುವಂಗಿರೋದಿಲ್ಲ. ಆಮೇಲೆ ಮೊಬೈಲ್ ನಂಬರ್, ಇಮೇಲ್ ಐ ಡಿನ ದಯವಿಟ್ಟು ಕರೆಕ್ಟಾಗಿ ಯೂಸ್ ಮಾಡಿ. ಆಮೇಲೆ ಇಲ್ಲಿ ಫೀ ಸ್ಟ್ರಕ್ಚರ್ ಬಗ್ಗೆ ಮಾತಾಡಿದಾಗ ನೀವು ಪೇಪರ್ 1 ಆಯ್ಕೆ ಮಾಡ್ಕೊಳ್ಳಿ, ಅಥವಾ 2 ಆಯ್ಕೆ ಮಾಡ್ಕೊಳ್ಳಿ, ಅಥವಾ 3 ಆಯ್ಕೆ ಮಾಡ್ಕೊಳ್ಳಿ. ಸಿಂಗಲ್ ಒಂದು ಯೂಸ್ ಮಾಡಿದರೆ ಜನರಲ್ ಆಗಿದ್ದರೆ 1000 ರೂಪೀಸ್, ಫೀಮೇಲ್ ಆಗಿದೆ 800 ರೂಪೀಸ್ ನೋಡ್ಬೋದು. ಅಥವಾ ಜನರಲ್ EWC OBC ಆಗಿದ್ದರೆ ಮೇಲ್ ಇದ್ದರೆ 900, ಫೀಮೇಲ್ ಇದ್ದರೆ 800. SC ST PWD ಈ ರೀತಿ ಕ್ಯಾಂಡಿಡೇಟ್ಸ್ ಇದ್ದರೆ ಅವರಿಗೆಲ್ಲ 500 ರೂಪೀಸ್ ಇರುವಂಥದ್ದು. ಥರ್ಡ್ ಜನರಿಗೂ 500 ಇದೆ. ಆಮೇಲೆ ಒಂದು ವೇಳೆ ನೀವು ಪೇಪರ್ 1 ಪೇಪರ್ 2 ಬರೀತಾ ಇದ್ದೀರಾ, ಪೇಪರ್ 1 ಪೇಪರ್ 2 ಪ್ಲಾನಿಂಗ್ ಆಗಿರ್ಬೋದು, ಆರ್ಕಿಟೆಕ್ಚರ್ ಆಗಿರ್ಬೋದು, ಅಥವಾ ಎಲ್ಲ ಪೇಪರ್ ಬರಿಬೋದು, ಅಥವಾ ಆರ್ಕಿಟೆಕ್ಚರ್ ಅಥವಾ ಪೇಪರ್ 2 ಎರಡು ಬರಿತಾ ಇದ್ದರೆ, ಅಂದರೆ ಕಾಂಬಿನೇಷನ್ಸ್ ಯಾವುದೇ ನೀವು ಅಲ್ಲಿ ಸೆಲೆಕ್ಟ್ ಮಾಡಿದಾಗ ನಿಮಗೆ ಫೀ ಬರೋದು ಎಷ್ಟು 2000 ಮೇಲಿದ್ದರೆ. ಓಕೆ, ಜನರಲ್ ಹೇಳ್ತಾ ಇದ್ದೀನಿ, ಫೀಮೇಲ್ ಇದ್ದರೆ 1600, SC ST PWD ಇರ್ತಿ ಕ್ಯಾಂಡಿಡೇಟ್ ಇದ್ದರೆ 1000, ಮಾತ್ರ ಫೀಮೇಲ್ ಇದ್ದರೆ 1000, ಥರ್ಡ್ ಜನರಿಗೆ 1000 ರೂಪೀಸ್. ಅಂದರೆ ನೀವು ಒಂದಕ್ಕಿಂತ ಹೆಚ್ಚಿಗೆ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಸೊ ಫೀ ಸ್ಟ್ರಕ್ಚರ್ ಬಗ್ಗೆ ಸಹ ಮೆನ್ಷನ್ ಮಾಡಿದ್ದೇನೆ. ಮತ್ತು ಲಾಸ್ಟ್ ಡೇಟ್ ಹೇಳ್ತಾ ಇದ್ದೀನಿ 27 ನವೆಂಬರ್ ಇದೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕಾಗಿ. ಫೈನ್. ಸೊ ಆಮೇಲೆ ಮುಖ್ಯವಾಗಿ ಡಾಕ್ಯುಮೆಂಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದಾಗ ಏನು ಡಾಕ್ಯುಮೆಂಟ್ಸ್ ಏನು ಹೊಸದಾಗಿ ಈ ವರ್ಷ ಮತ್ತೇನು ಇಂಟ್ರೊಡ್ಯೂಸ್ ಮಾಡಿದ್ರಪ್ಪ ಅಂದರೆ ಅಪ್ಲಿಕೇಶನ್ ಹಾಕುವಾಗ ಲೈವ್ ವಿಡಿಯೋ ಕ್ಯಾಪ್ಚರ್ ಮಾಡಬೇಕಾಗತ್ತೆ ನಿಮ್ಮದು. ಓಕೆ, ಸೊ ಅದೊಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಆಮೇಲೆ ನಿಮ್ಮ ರೀಸೆಂಟ್ ಫೋಟೋಗ್ರಾಫ್ ಬೇಕಾಗಿರುವಂಥದ್ದು. ಓಕೆ, ಕಲರ್ ಫೋಟೋ ಇರಬೇಕಲ್ಲಿ, 80% ನಿಮ್ಮ ಫೇಸಲ್ಲಿ ಬರಬೇಕಲ್ಲಿ. ಓಕೆ, ಆಮೇಲೆ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿರುವಂಥದ್ದು ವೈಟ್ ಬ್ಯಾಕ್ಗ್ರೌಂಡಲ್ಲಿ ಇರಬೇಕು. ಕ್ಲಿಯರ್ ಇತ್ತು ಅನ್ಕೋತೇನೆ. ಆಲ್ಮೋಸ್ಟ್ ನಿಮ್ಮ ಒಂದು 80% ಫೋಟೋ ಅಲ್ಲಿ ಏನಪ್ಪ ಅಂದರೆ ನಿಮ್ಮ ಫೇಸಲ್ಲಿ ಆ ಒಂದು ಫೋಟೋನಲ್ಲಿ ಕ್ಯಾಪ್ಚರ್ ಆಗಿರಬೇಕಲ್ಲಿ. ಆಮೇಲೆ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ಪೆಷಲ್ ಮೆನ್ಷನ್ ಮಾಡಿರುವಂಥದ್ದು ಏನಿಲ್ಲಿ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕಾಗತ್ತೆ. ಓಕೆ, ಲೇಟೆಸ್ಟ್ ಫೋಟೋ ಇಲ್ಲಿ ಯಾವುದೇ ರೀತಿ ಡೇಟ್ ಟೈಮ್ ನೇಮ್ ಅಂತ ಯಾವುದೇ ರೀತಿ ಮೆನ್ಷನ್ ಅಂತೂ ಇಲ್ಲ. ಒಟ್ಟಾಗಿ ನಿಮ್ಮ ಫೋಟೋ ಲೇಟೆಸ್ಟ್ ಇರಬೇಕು. ಸಿಗ್ನೇಚರ್. ಓಕೆ, ಅದರ ಒಂದು ಸೈಜ್ ಕೊಟ್ಟಿದ್ದಾರೆ 10 KB to 100 KB ನಿಮ್ಮ ಸಿಗ್ನೇಚರ್ ಅಂತಂದರೆ ಇಲ್ಲಿ ಏನು ಮೆನ್ಷನ್ ಮಾಡ್ತೀರಾ ಅದು ನಿಮ್ಮ ಕಂಪ್ಲೀಟ್ ಅಡ್ಮಿಷನ್ ಆಗೋವರೆಗೂ ಅದೇ ಸಿಗ್ನೇಚರ್ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನಾನು ನೋಡಿದ್ದೇನೆ ಸಿಗ್ನೇಚರ್ ಚೇಂಜ್ ಮಾಡ್ತಾ ಇರ್ತೀರ, ದಯವಿಟ್ಟು ಆ ರೀತಿ ಮಾಡೋದು ಬೇಡ. ಓಕೆ, ಎಕ್ಸಾಮ್ ಅಲ್ಲಲ್ಲಿ ಹೋದಾಗ ಸೇಮ್ ಸಿಗ್ನೇಚರ್ ಅಲ್ಲಿ ಮ್ಯಾಚ್ ಆಗಲೇಬೇಕಾಗುತ್ತೆ. ಆಮೇಲೆ ನೋಡ್ಬೋದು ಇಲ್ಲಿ 10th ಮಾರ್ಕ್ಸ್ ಕಾರ್ಡಲ್ಲಿ ನೀವು ಅಪ್ಲೋಡ್ ಮಾಡಿ 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಈಕ್ವಲೆಂಟ್ ಸರ್ಟಿಫಿಕೇಟ್ ಆಗಲಿ, ಮಾರ್ಕ್ ಶೀಟ್ ಕಂಪಲ್ಸರಿ 50 to 300 KB ವರೆಗೂ ಅಂದರೆ ತೊಗೊಳ್ತಿಲ್ಲ ಯೂಸಲಿ ಅಂದರೆ 10th ಮಾರ್ಕ್ಸ್ ಕಾರ್ಡಲ್ಲಿ ಅಪ್ಲೋಡ್ ಮಾಡಬೇಕಾಗುವಂಥದ್ದು. ಆಮೇಲೆ ಆಧಾರ್ ಕಾರ್ಡ್ ಆಗಿರ್ಬೋದು ಡಿಜಿಲಾಕರ್ಲಿಂದ ಒಟ್ಟಾಗಿ ನಿಮಗೆ ಇಲ್ಲಿ ಒಂದು ಯಾವುದೊಂದು ID ಕಾರ್ಡ್ ನಿಮಗೆ ಅಲ್ಲಿ ಮೆನ್ಷನ್ ಮಾಡಬೇಕು. ಯಾಕಂದರೆ ಎಕ್ಸಾಮ್ಗೆ ಅದನ್ನು ತೆಗೆದುಕೊಂಡು ಹೋಗ್ಬೇಕು ನೀವು.
ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಮತ್ತು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಯಾವುದೇ ಒಂದು ಗೌರ್ಮೆಂಟ್ ಕೊಟ್ಟಿರುವಂತಹ ಒಂದು ID ಕಾರ್ಡ್ನ ನೀವಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಈ ಒಂದು ಅಪ್ಲೋಡ್ ಮಾಡಿದಾಗ ಇದನ್ನು ತೆಗೆದುಕೊಂಡು ಹೋಗ್ಬೇಕು ನೀವು ಪರೀಕ್ಷೆಗೆ ಹೋಗುವಾಗ. ಓಕೆ, ಆಮೇಲೆ ಒಂದು ವೇಳೆ ನೀವು ಡಿಸೆಬಿಲಿಟಿ ಇದ್ದರೆ ಆ ಒಂದು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಲ್ಲಿ. ಇದಲ್ಲದೆ ಕಾಸ್ಟ್ ಅಂತ ಬಂದಾಗ, ಅಂದರೆ ಕ್ಯಾಟಗರಿ ಬಂದಾಗ, OBC ಅಂತ ಬಂದಾಗ ಅದನ್ನು ದಯವಿಟ್ಟು ಸ್ಟೇಟ್ನಿಂದ OBC ಸರ್ಟಿಫಿಕೇಟ್ ತೆಗೆದುಕೊಂಡು ಅದರ ID ನಂಬರ್ ಯೂಸಲಿ ಮೆನ್ಷನ್ ಮಾಡಿ ಅಂತ ಕೇಳ್ತಾರೆ, ಅದನ್ನು ಕರೆಕ್ಟಾಗಿ ನೀವು ಎಂಟ್ರಿ ಮಾಡ್ಕೊಳ್ಳಿ. ಓಕೆ, ಸೊ ಕಂಪ್ಲೀಟಾಗಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ. ಫೈನ್. ಸೊ ಯಾವುದು ಒಂದೊಳ್ಳೆ ವಿದ್ಯಾರ್ಥಿಗಳಿಗೆ ನೀಟ್ ಆಗಿರ್ಬೋದು, KCT ಆಗಲಿ, JEE ಸಂಬಂಧಪಟ್ಟ ಹಾಗೆ ನಿಮಗೆ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಾಗಿತ್ತು ಅಂದರೆ ಪೇಯ್ಡ್ ಕೋರ್ಸ್ ಕಂಪ್ಲೀಟ್ ನಿಮಗೆ ಅಡ್ಮಿಷನ್ ಅಂದರೆ ಅಪ್ಲಿಕೇಶನ್ ಫಾರ್ಮ್ನಿಂದ ಅಪ್ ಟು ಅಡ್ಮಿಷನ್ ಆಗುವವರೆಗೂ ಕಂಪ್ಲೀಟಾಗಿ ನಾವು ಅದರ ಒಂದು ಜವಾಬ್ದಾರಿ ತೆಗೆದುಕೊಂಡಿರ್ತೇವೆ. ಕಂಪ್ಯೂಟರ್ ರಿಲೇಟೆಡ್ ಯಾವುದೇ ಇದ್ರೂ ಸಹ ಅದನ್ನು ಕಂಪ್ಲೀಟಾಗಿ ಈ ವರ್ಷ ನಾವು 100+ ವಿದ್ಯಾರ್ಥಿಗಳು MBBS ಆಗಿರ್ಬೋದು, ಆಮೇಲೆ ಇಂಜಿನಿಯರಿಂಗ್ ಆಗಲಿ, ಅಗ್ರಿಗೆ ಸಂಬಂಧಪಟ್ಟಂಗೆ ಆಗಲಿ, ವೆಟರ್ನರಿ ಆಗಿರ್ಬೋದು, ಭಾಳ ಜನ ಆಲ್ರೆಡಿ ಅಡ್ಮಿಷನ್ ತೆಗೆದುಕೊಂಡಿದ್ದೀವಿ. ಇವನ್ BMS ಮತ್ತು ಇನ್ನೂ ಪ್ರೆಸೆಂಟ್ ನಡೀತಾ ಇದೆ. ಓಕೆ, ಸೊ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಾಗಿತ್ತು ಪ್ರಾಪರಾಗಿ, ಯಾಕಂದರೆ ಭಾಳಷ್ಟು ಸಿಲಿ ಮಿಸ್ಟೇಕ್ನಿಂದ ನೀವು ಸೀಟ್ ಕಳ್ಕೊಳ್ಳುವಂತಹ ಭಾಳಷ್ಟು ಚಾನ್ಸಸ್ ಇರುತ್ತೆ. ಆ ರಿಸ್ಕ್ ಬೇಡ ಅನ್ನಂಗಿತ್ತು ಅಂದರೆ ಪ್ರಾಪರಾಗಿ ಒಂದು ಒಳ್ಳೆಯ ಗೈಡೆನ್ಸ್ ಭಾಳ ಮುಖ್ಯವಾಗಿರುವಂಥದ್ದು. ನಾನು ಮತ್ತು ನಮ್ಮ ಟೀಮ್ ಕಡೆಯಿಂದ ನಮಗೆ ಒಂದು ಒಳ್ಳೆಯ ಸಪೋರ್ಟ್ ಅಪ್ ಟು ಅಡ್ಮಿಷನ್ ಆಗೋರು ಕೊಡಲು ಅಥವಾ ಐಡಿಯಾಸ್ ಹೇಳ್ಕೊಟ್ಟಿರ್ತೇವೆ. ಯಾವ ಕಾಲೇಜ್ ಸಿಗುವಂಥದ್ದು, 12 lakh ಅಂದರೆ MBBS ಅಂತ ಬಂದಾಗ, ಮತ್ತು ಯಾವುದೇ ಆಗಲಿ ಒಟ್ಟಾಗಿ ಹೈಯರ್ ಪೇಮೆಂಟ್ಗಿಂತ ಲೋವರ್ ಪೇಮೆಂಟ್ ಪಾಸಿಬಲ್ ಇದೆಯಾ, ಏನೆಲ್ಲ ನಾವು ಮಾಡಿದ್ರೆ ಪಾಸಿಬಲ್ ಇದೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಏನು ವೇ ಇದೆ ನಮಗೆ ಸಿಂಪಲ್ ವೇನಲ್ಲಿ ಅಂದರೆ ಒಳ್ಳೆ ಕಾಲೇಜ್ನಲ್ಲಿ ಸೀಟ್ ಪಡ್ಕೊಳ್ಳಿ, ಎಲ್ಲ ಇನ್ಫಾರ್ಮೇಷನ್ ನಿಮ್ಮ ಜೊತೆ ನಾವು ಪರ್ಸನಲಿ 1-to-1 ಡಿಸ್ಕಸ್ ಮಾಡಿ ಒಳ್ಳೆ ಸೀಟ್ ಪಡೆಯುವಲ್ಲಿ ನಾವು ಏನಪ್ಪ ಅಂದರೆ ನಿಮಗೆ ಪಡೆದು ಕೊಡಿಸುವಲ್ಲಿ ನಾವು ಪ್ರಯತ್ನ ಮಾಡ್ತೇವೆ. ಓಕೆ ಫೈನ್. ಯಾರಿಗೆ ಇಂಟ್ರೆಸ್ಟ್ ಇದ್ದರೆ ನೀವು ನಾನು ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಫೈನ್. ಈ ವಿಡಿಯೋನ ಮ್ಯಾಕ್ಸಿಮಮ್ಗೆ ಶೇರ್ ಮಾಡಿ. JEE ಮೇನ್ ಪೇಪರ್ ಸಂಬಂಧಪಟ್ಟ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಸಂಬಂಧಪಟ್ಟಾಗೆ ಡೀಟೇಲ್ ವಿಡಿಯೋ ಮಾಡಿ ತರಲು ಪ್ರಯತ್ನ ಮಾಡ್ತೇನೆ. ಓಕೆ, ಮ್ಯಾಕ್ಸಿಮಮ್ಗೆ ಶೇರ್ ಮಾಡಿ. ಮತ್ತು ಒಂದು ಕ್ಲಾಸ್ 12 ಸಂಬಂಧಪಟ್ಟಾಗೆ ಕ್ಲಾಸ್ಗಾಗಿ ನಾನು ನಿಮಗೆ ತೋರಿಸೋ ಸ್ಕ್ರೀನ್ ಮೇಲೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಮ್ಯಾಕ್ಸಿಮಮ್ ಕಂಟೆಂಟ್ ಅಪ್ಲೋಡ್ ಮಾಡಲು ಪ್ರಯತ್ನ ಮಾಡ್ತೇನೆ. ಓಕೆ, ಆಮೇಲೆ ಇನ್ಸ್ಟಾಗ್ರಾಮ್ನಲ್ಲೂ ಸಹ ಫಾಲೋ ಮಾಡ್ಬೋದು. ಮತ್ತೆ ಮುಂದೆ ವಿಡಿಯೋದಲ್ಲಿ. ಚಲೋ, ಟೇಕ್ ಕೇರ್, ಬಾಯ್.